ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್. ರವೆ ಹಲ್ವಾ ಮಾಡುವ ವಿಧಾನ ನೋಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನ ನಾನು ಹೇಳ್ತೀನಿ ಇವಾಗ. 1 ಲೋಟ ರವೆ, 1 ಲೋಟ ಸಕ್ಕರೆ, 1 ಲೋಟ ಹಾಲು, 1 ಲೋಟ ತುಪ್ಪ. ಇದು ನಾನು ಪಚ್ಚಬಾಳೆ ಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಖರ್ಜೂರ, ಗೋಡಂಬಿ ಮತ್ತು ದ್ರಾಕ್ಷಿ. ಆವಾಗಲೇ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನೋಡ್ಕೊಂಡ್ವಿ. ಇವಾಗ ಮಾಡುವ ವಿಧಾನ ನೋಡೋಣ. ನಾನು ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ಇವಾಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದು ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ. ಇದನ್ನು ನಾನು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ತಗೋತಾ ಇದ್ದೀನಿ. ಇದು ತುಪ್ಪ ಕಾದಿದೆ. ಇವಾಗ ನಾನು ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ನೀವಿಲ್ಲಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗಿದೆ. ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೋತೀನಿ. ಇವಾಗ ಇದೇ ಬಾಣಲೆಗೆ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇವಾಗ ಇಲ್ಲಿ ದ್ರಾಕ್ಷಿನೂ ಫ್ರೈ ಆಗಿದೆ. ನಾನಿವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು 1 ಕಪ್ ಚಿರೋಟಿ ರವೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿಯೋಣ. ಲೈಟ್ ಬ್ರೌನ್ ಬರೋವರೆಗೂ ಹುರಿಯೋಣ ಇದನ್ನ. ಇದು ರವೆದು ಸ್ವಲ್ಪ ಗಮ್ಮಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನೀವಿಲ್ಲಿ, ಇದು ಕಲರು ಸ್ವಲ್ಪ ಚೇಂಜ್ ಆಗಿದೆ ಮತ್ತೆ ಸ್ವಲ್ಪ ಕ್ರಿಸ್ಪಿ ಕೂಡ ಆಗಿದೆ. ಇವಾಗ ಇದನ್ನು ಆಫ್ ಮಾಡ್ಕೊತೀನಿ ಸ್ಟವ್ನ. ನಾನು ಇವಾಗ ಹಾಲ್ಗೆ ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ಚರ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ. ಇವಾಗ ಇದಕ್ಕೆ ಏಲಕ್ಕಿ ಬಾಳೆಹಣ್ಣು ಮಿಕ್ಸ್ ಮಾಡ್ತೀನಿ. ಮತ್ತೆ ನಾವಿಲ್ಲಿ ಕರ್ದಿಟ್ಕೊಂಡಿರೋ ದ್ರಾಕ್ಷಿ ಮತ್ತೆ ಖರ್ಜೂರ ಮತ್ತೆ ಇದು ಗೋಡಂಬಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಟವ್ ಆನ್ ಮಾಡಬೇಡಿ. ಇದನ್ನೆಲ್ಲ ಮಿಕ್ಸ್ಚರ್ ಹಾಕೋಬೇಕಾದ್ರೆ ಸ್ಟವ್ನ ಆನ್ ಮಾಡ್ಕೋಬೇಡಿ. ಇವಾಗ ನೋಡಿ, ನಾನು ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಲ್ವಾ, ಇವಾಗ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೋತೀನಿ. ಇದನ್ನ ಸಿಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದು ಸಕ್ಕರೆ ಕರಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಕ್ಕರೆ 1 ಲೋಟ ತಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಬೇಕಾದರೆ 1.5 ಲೋಟ ಸಕ್ಕರೆನ ತಗೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಸ್ವೀಟ್ನ ನೀವು ಹಬ್ಬಗಳಿಗೆ, ಪೂಜೆ ಟೈಮಲ್ಲಿ ನೈವೇದ್ಯಕ್ಕೆ ಇಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗೂ ಇರುತ್ತೆ. ಇದಕ್ಕೆ ನಾನು ಇವಾಗ ಕೇಸರಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದನ್ನು ಮಧ್ಯದಲ್ಲಿ ಬಿಡಬಾರ್ದು. ಆ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ ಬಾಣಲೆಗೆ. ಆವಾಗ ನಮಗೆ ಇದು ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ. ನೋಡ್ಬೋದು ಇವಾಗ ಇದು ಸ್ವಲ್ಪ ತುಪ್ಪ ಬಿಟ್ಕೋತಾ ಇದೆ.
ನೋಡ್ಬೋದು ನೀವು ಇವಾಗ ಅದು ಪ್ಯಾನ್ಗೆ ಸ್ಟಿಕ್ ಆಗ್ತಾ ಇಲ್ಲ. ನೀವು ನೋಡ್ಬೋದು ಇಲ್ಲಿ ತುಪ್ಪ ಬಿಟ್ಕೊಂಡಿದೆ ನೋಡಿ, ಇಲ್ಲಿ ತುಪ್ಪ ಬಿಟ್ಕೊಂಡಿದೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ನಾನು ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ರವಾ ಹಲ್ವಾ ರೆಡಿ ಆಗಿದೆ. ನೀವು ಇದನ್ನು ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಇದೇ ಥರ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.